ಈ ದಲಿತರು ಜಾತಕ ಪಕ್ಷಿಗಳಂತೆ ಕಾಯ್ತಾ ಇದ್ದಾರೆ. ನಮಗೆ ಸಂವಿಧಾನ ಅವ್ರಿಗೆ ಎಲ್ಲ ತರದ ಹಕ್ಕು ಕೊಟ್ಟಿದೆ. ಅವ್ರಿಗೆ ಏನ್ ಕೊಡ್ಬೇಕು ನೀವು ಮಾಡಿದಿರಿ, ನಾವು ಮಾಡಿದ್ದೀವಿ. ಅವ್ರ್ಯಾಕೆ ಜಾತಕ ಪಕ್ಷಿಗಳಕ್ಕೆ ಅವ್ರ ರೈಟ್ ಅದು. ಇಲ್ಲ, ಡಿ ಕೆ ಶಿವಕುಮಾರ್ ನನಗೆ ಸಪೋರ್ಟಾಗಿ ಮಾತಾಡಿರೋದು. ಇಂಥ ಹಣ ಅವ್ನು ತಿಂದಾಕಿದಾರಲ್ಲ ಅದನ್ನ ಸ್ವಲ್ಪ ಜೋರಾಗಿ ಮಾತಾಡು ಅಂತ ಹೇಳಿರೋದು ಡಿ ಕೆ ಶಿವಕುಮಾರ್. ರೈಟ್, ಅವ್ರ ರೈಟನ್ನ ಕಿತ್ಕೊಂಡಿದ್ದೀರಲ್ಲ ನೀವು ಇವತ್ತು, ಅವ್ರ ಹಕ್ಕನ್ನ ಕಸ್ಕೊಂಡಿದ್ದೀರಲ್ಲ. ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಸಪೋರ್ಟ್ ಮಾಡಿದ್ದಾರೆ ಅಂತ ನನಗನ್ಸುತ್ತೆ. ಇವರೊಬ್ಬರೇ ಅಲ್ಲ ಹೇಳಿರೋದು, ನಮ್ಮ PWD ಮಂತ್ರಿ ಹೇಳಿದ್ದಾರೆ. PWD ಮಂತ್ರಿ ಜಾರಕಿಹೊಳಿ ಅವರು ಬೆಳಗಾವಿಯಲ್ಲಿ ಪ್ರೆಸ್ ಮೀಟಲ್ಲಿ ಕೇಳಿದಾಗ ಈ ಥರ ದಲಿತರನ್ನ ನುಂಗಾಕಿದಾರಲ್ಲ ನಿಮ್ಮ ಸರ್ಕಾರದಲ್ಲಿ ಮಂತ್ರಿಗಳು ಶಾಸಕರು ಏನು ಹೇಳ್ತೀರಾ ಅಂದಾಗ ಅವ್ರು ಹೇಳಿದ್ದಾರೆ. ನಾನು ಓದ್ತೀನಿ ಅದನ್ನು, ನೆಕ್ಸ್ಟ್ ಓದ್ತೀನಿ, ನಾನು ಹೇಳ್ತೀನಿ ಅದನ್ನು. ನಿಜಕ್ಕೂ ಇದು ಸರ್ಕಾರಕ್ಕೆ ಕಳಂಕ. ಅವರೇನಾದರೂ ಮಾಡಿದ್ರೆ ಇದು ನಿಜಕ್ಕೂ ಸರ್ಕಾರಕ್ಕೆ ಕಳಂಕ, ಕಪ್ಪು ಚುಕ್ಕೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಈ ಹಗರಣದಲ್ಲಿ ಸರ್ಕಾರ ಭಾಗಿಯಾಗಿದೆ. ಒಬ್ಬ ಕ್ಯಾಬಿನೆಟ್ ಮಿನಿಸ್ಟ್ರು ಈಗಿಲ್ಲ, ಒಬ್ಬ ಶಾಸಕರು, ಚೇರ್ಮನ್, ಹಿರಿಯ ಅಧಿಕಾರಿಗಳು, ಮಧ್ಯವರ್ತಿಗಳು, ಹವಾಲಾದವರು, ಈ 5 ಜನ ಈ ಒಂದು ಭ್ರಷ್ಟಾಚಾರದಲ್ಲಿ ಪಾಲ್ಗೊಂಡಿದ್ದಾರೆ. ಇದು ಸ್ವತಃ ಮುಖ್ಯಮಂತ್ರಿಗಳು ನಿರ್ವಹಿಸ್ತಾ ಇರತಕ್ಕಂಥ ಹಣಕಾಸು ಇಲಾಖೆ ಅಡಿಯಲ್ಲೇ. ನಾನು ಹೇಳ್ತೀನಿ, ಕೊನೆಯಲ್ಲಿ ಬಂದಾಗ ಅದನ್ನು ಹೇಳ್ತೀನಿ, ಯಾಕೆ ಹಣಕಾಸು ಇಲಾಖೆ ಪ್ರಭಾವ ಏನು ಅನ್ನೋದನ್ನು ನಾನು ಹೇಳ್ತೀನಿ.